ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇಂದು ಬೆಳಗ್ಗೆ 10:17ಕ್ಕೆ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿರುವ ಮೊದಲ ಉಡಾವಣಾ ಪ್ಯಾಡ್ನಿಂದ ಪಿಎಸ್ಎಲ್ವಿ C-62 EOS-N1 ಮಿಷನ್ ಉಡಾವಣೆ ಮಾಡಲಿದೆ. ಈ ಕಾರ್ಯಾಚರಣೆಯು ಭಾರತದ ಅತ್ಯಂತ ವಿಶ್ವಾಸಾರ್ಹ ಮತ್ತು ಯಶಸ್ವಿ ಉಡಾವಣಾ ವಾಹಕವಾದ ಪಿಎಸ್ಎಲ್ವಿಯ 64ನೇ ಹಾರಾಟವನ್ನು ಗುರುತಿಸಲಿದೆ. ಈ ಕಾರ್ಯಾಚರಣೆಯನ್ನು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ NSIL ನಿರ್ವಹಿಸುತ್ತಿದೆ ಮತ್ತು ಭೂವೀಕ್ಷಣಾ ಉಪಗ್ರಹವನ್ನು ನಿರ್ಮಿಸಲು ಹಾಗೂ ಉಡಾವಣೆ ಮಾಡಲು ಮೀಸಲಾದ 9ನೇ ವಾಣಿಜ್ಯ ಕಾರ್ಯಾಚರಣೆಯನ್ನು ಇದು ಪ್ರತಿನಿಧಿಸುತ್ತದೆ. ಪ್ರಾಥಮಿಕ ಪೇಲೋಡ್ EOS-N1 ಜೊತೆಗೆ ರಾಕೆಟ್ ಭಾರತೀಯ ಮತ್ತು ಅಂತಾರಾಷ್ಟೀಯ ಗ್ರಾಹಕರಿಂದ 15 ಸಹ ಪ್ರಯಾಣಿಕ ಉಪಗ್ರಹಗಳನ್ನು ನಿಯೋಜಿಸುತ್ತದೆ. ಉಡಾವಣೆಯು PSLV DL ಆಗಿ ರೂಪಾಂತರವನ್ನು ಬಳಸುತ್ತದೆ. ಇದು 2 ಘನ ಸ್ಟ್ರ್ಯಾಪ್ ಆನ್ ಮೋಟಾರ್ಗಳನ್ನು ಹೊಂದಿದ್ದು ವಾಹಕವು ಬಹು ಉಪಗ್ರಹಗಳನ್ನು ನಿಖರವಾದ ಕಕ್ಷೆಗಳಿಗೆ ಸಾಗಿಸಲು ಅನುವು ಮಾಡಿಕೊಡುತ್ತದೆ. ಈ ಕಾರ್ಯಾಚರಣೆಯ ವಿಶೇಷತೆ ಎಂದರೆ ಈ ಸ್ಪ್ಯಾನಿಷ್ ನವೋದ್ಯಮ ಅಭಿವೃದ್ಧಿಪಡಿಸಿದ ಕೆಸ್ಟ್ರಲ್ ಇನಿಷಿಯಲ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ನ ಪ್ರದರ್ಶನವಾಗಿದೆ.